ವಾಟ್? ಏನ್ ಹೇಳ್ತಾ ಇದ್ದೀರಾ ನೀವು? ನಿಜನೇ ಹೇಳ್ತಾ ಇದ್ದೀನಿ ರೋಸ್. ಇವತ್ತು ನನಗೂ ನಮ್ಮ ಮಾವನಿಗೂ ದೊಡ್ಡ ಜಗಳನೇ ಆಯಿತು. ನನ್ನ ಹೆಂಡ್ತಿನೂ ನನ್ನ ವಿರುದ್ಧ ಮಾತಾಡ್ಬಿಟ್ರು ಗೊತ್ತಾ. ಅದಕ್ಕೆ ಅವ್ರೆಲ್ರಿಗೂ ಪರ್ಮನೆಂಟಾಗಿ ಗುಡ್ ಬಾಯ್ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಐ ಲವ್ ಯು ರೋಸ್. ಐ ಲವ್ ಯು. ಬಟ್ ಐ ಡೋಂಟ್ ಲವ್ ಯು. ರೋಸ್, ತಮಾಷೆ ಮಾಡ್ತಿಲ್ಲ ತಾನೆ? ಐ ಲವ್ ಯು ರೋಸ್. ಬಿಹೇವ್ ಯೋರ್ ಸೆಲ್ಫ್ ಮಿಸ್ಟರ್ ಸುರೇಶ್. ಯಾಕೆ ರೋಸ್, ಇದಕ್ಕಿದಾಗೆ ಏನಾಯ್ತು? ನಿನ್ ಮೇಲಿನ ಪ್ರೀತಿ ಕಡಿಮೆ ಆಯ್ತು. ಯಾಕಂದ್ರೆ ನೀನೊಬ್ಬ ಫೂಲ್. ಎಲ್ಲ ಆಸ್ತಿನೂ ತಗೊಂಡು ನನ್ನ ಹತ್ರ ಬರ್ತೀಯಾ, ರಾಯಲ್ ಲೈಫ್ ನ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಆಸ್ತಿ ಎಲ್ಲ ಬಿಟ್ಟು ಬಂದಿದ್ಯಲ್ಲ. ರೋಸ್, ನೀನ್ ಈಗ ಮಾತಾಡ್ತಾ ಇದೀಯಾ? ಎಸ್ ಎಸ್ ಎಸ್, ಇದನ್ನ ನಾನೇ ಹೇಳ್ತಾ ಇರೋದು. ಈ ಪ್ರೀತಿ ಪ್ರೇಮ ಅನ್ನೋ ಸೆಂಟಿಮೆಂಟ್ಸ್ ಎಲ್ಲ ನಮ್ಮ ಈಗ ಬೂಸ್ಟ್ ಮಾಡ್ಕೊಳ್ಳೋಕೆ ನಮಗ್ ನಾವೇ ಕೊಟ್ಕೊಳ್ಳೋ ಸುಳ್ಳು ನೆಪಗಳು. ನಿಜವಾದ ಬೆಲೆ ಇರೋದು ದುಡ್ಡಿಗೆ. ದುಡ್ಡಿದ್ರೆ ಎಂಥ ದಡ್ಡನು ದೊಡ್ಡ ಮನುಷ್ಯ ಅನ್ಸ್ಕೊತಾನೆ. ಅದು ದುಡ್ಡಿಲ್ಲ ಅಂದ್ರೆ ಎಂಥ ಮೇಧಾವಿನೂ ತಿರುಬೋಕೆ ಅನಿಸ್ಕೊತಾನೆ. ಹಾಗೆಲ್ಲ ಮಾತಾಡ್ಬೇಡ ರೋಸ್. ದುಡ್ಡೇ ಪ್ರಪಂಚ ಅಲ್ಲ. ನನಗೆ ದುಡ್ಡೇ ಪ್ರಪಂಚ, ದುಡ್ಡೇ ಸರ್ವಸ್ವ. ಬಡತನದ ಜೀವನ ಅನುಭವಿಸಿ ಅನುಭವಿಸಿ ಸಾಕಾಗಿ ನಿನ್ನಂತವನಿಗೆ ಬಲೆ ಹಾಕಿದ್ದು. ಅದೇ ನೀನು ಹುಚ್ಚಂತರ ಪ್ರೀತಿ ಪ್ರೇಮ ಅಂತ ಆಸ್ತಿ ಎಲ್ಲ ಬಿಟ್ಬರೋ ಬಕ್ರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರೋಸ್, ನಿನ್ನ ಪ್ರೀತಿ ಸೂರಿ ದುಡ್ಡಿಲ್ಲ ಅಂದ ತಕ್ಷಣ ಬಕ್ರ ಆಗೋದ್ನ? ಹೌದು, ದುಡ್ಡಿಲ್ಲ ಅಂದ್ರೆ ನೀನ್ ನನ್ನ ಚಪ್ಲಿಗೆ ಸಮ. ನನ್ನನ್ನು ಪರೀಕ್ಷೆ ಮಾಡಬೇಡ ರೋಸ್. ನಿನಗೋಸ್ಕರ ನನ್ನ ಹೆಂಡತಿನ ಬಿಟ್ಟೆ, ಆಸ್ತಿನ ಬಿಟ್ಟೆ, ನಮ್ಮ ಮಾವನು ಎದುರಾಕೊಂಡೆ. ಈ ರೀತಿ ನನ್ನ ಬಿಡಬೇಡ ರೋಸ್, ಪ್ಲೀಸ್. ಏಯ್, ಇದನ್ನೆಲ್ಲ ಮಾಡು ಅಂತ ನಾನ್ ಹೇಳಿದ್ನಾ? ನಿನಗೆ ಚಟ ಇತ್ತು, ನಾನು ಹಿಂದೆ ಬಂದೆ. ಬಂದು ನನ್ನಲ್ಲಿ ಕೈ ಇರ್ತೀಯ. ಫೂಲ್, ಗೆಟ್ ಔಟ್. ಇನ್ನೊಂದು ಕ್ಷಣ ನನ್ನ ಮನೇಲಿದ್ರೆ ಪೊಲೀಸನ್ ಕರೆಸ್ಬೇಕಾಗತ್ತೆ. ಗೆಟ್ ಲಾಸ್ಟ್, ಗೆಟ್ ಲಾಸ್ಟ್. ಏನು ಮಾಡ್ತಾ ಇದ್ದಾರೆ ಶಾಂತ? ಈಗ ಮಲ್ಕೊಂಡ್ಲು ರೀ. ಸುರೇಶ ಹೋದಾಗಿಂದ ಒಂದೇ ಸಮ ಅಳ್ತಾ ಇದ್ಲು. ನಾನು ಸಮಾಧಾನ ಮಾಡಿ ಸಾಕಾಗಿ ಕೊನೆಗೆ ಟೆನ್ಷನ್ ಕಡಿಮೆ ಆಗೋಕ್ಕೆ ಒಂದು ನಿದ್ದೆ ಮಾತ್ರೆ ಕೊಟ್ಟೆ. ಈಗ ನಿದ್ದೆ ಮಾಡ್ತಾ ಇದ್ದಾಳೆ. ನಮ್ಮ ಮನೆ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿದ್ಯಾ ಶಾಂತ? ಸುರೇಶ ಈ ರೀತಿ ಬದಲಾಗ್ತಾನೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಒಂದು ಹೆಣ್ಣಿನ ಮೇಲಿನ ಮೋಹ ಒಬ್ಬ ಮನುಷ್ಯನ ಎಷ್ಟು ಕೀಳ್ಮಟ್ಟಕ್ಕೆ ತರುತ್ತಾ. ಅದಕ್ಕೆ ರೀ ನಾನು ನೇತ್ರನ ಅವಳು ಗಂಡನ ಮನೆಗೆ ಕಳಿಸಿ ಅಂತ ಮೊದಲೇ ಬಡ್ಕೊಂಡಿದ್ದು. ನೇತ್ರ ಸುರೇಶ ರಾಮೂರ್ತಿ ಅವ್ರ ಮನೇಲಿ ಇದ್ದಿದ್ದಿದ್ರೆ ಸುರೇಶ ಇಷ್ಟೊಂದು ಬದಲಾಗ್ತಾ ಇರಲಿಲ್ಲ. ಅಪ್ಪ ಅಮ್ಮ ಇದ್ದಾರೆ ಅಂತ ಬಿಗಿಲಾದರೂ ಇರ್ತಿದ್ದ. ಆದರೆ ನೀವು ಕೇಳಬೇಕಲ್ಲ, ಶ್ರೀಮಂತಿಕೆ ಇದ್ದೇನೆ ಮಗಳು ಸುಖವಾಗಿರೋದು ಅನ್ನೋ ಹಠದಿಂದ ಅಳಿಯನ್ನ ಮನೆ ಸೇರಿಸ್ಕೊಂಡ್ರು. ಅವನು ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರು ಅನ್ನೋ ಹಾಗೆ ಮರೆಯೋಕ್ಕೆ ಶುರು ಮಾಡ್ದ. ನಮ್ಮನ್ನು ಬಿಟ್ಟ, ಹೆಂಡತಿನೂ ಬಿಟ್ಟ. ಯಾವಳ 3 ಹಿಂದೆ ಹೋದ. ನಮಗೆ ಈ ಸ್ಥಿತಿ ಬರೋದಕ್ಕೆ ಪರೋಕ್ಷವಾಗಿ ನೀವೇ ಕಾರಣ ರೀ. ಇದೇನು ಶಾಂತ, ನನ್ನನ್ನೇ ದೂರ್ತೀಯ? ಆ ಲೋಫರ್ ನೀಯತ್ತಿಲ್ದೆ ಮನೆ ಬಿಟ್ಟು ಹೋದ್ರೆ ಅದಕ್ಕೆ ನಾನು ಕಾರಣನಾ? ಏನೋ ಮಗಳು ಪ್ರೀತಿಸಿ ಮದುವೆ ಆದ ಗಂಡ ಬರ್ತನದಿಂದ ಬಂದಿದ್ದಾನೆ, ಅವನಿಗೂ ಸಮಾಜದಲ್ಲಿ ಒಂದು ಸ್ಥಾನ ಮಾನ ಸಿಗಬೇಕು ಅಂತ ಮನೇಲಿ ಕರ್ಕೊಂಡ್ಬಂದು ಇಟ್ಕೊಂಡಿದ್ದು ನನ್ನ ತಪ್ಪ. ಮಾವ ಕರ್ಕೊಂಡ್ಬಂದು ಉಪ್ಪರಿಗೆ ಮೇಲೆ ಕೂರಿಸಿದ್ದಾರೆ. ತಿಪ್ಪೆ ಕೆದ್ಕೋ ಬುದ್ಧಿ ಮಾಡಬಾರ್ದು ಅಂತ ಅವನು ಅರ್ಥ ಮಾಡ್ಕೋಬೇಕಿತ್ತು.
ಅದಕ್ಕೆ ನಾನು ಹೊಡೆಯಲ್ಲ. ಇದೇ ಈ ಸಮರ್ಥನೆ, ಈ ಹಠಾನೇ ನಾನು ಬೇಡ ಅನ್ನೋದು. ನೀವು ಹಣ ಪ್ರತಿಷ್ಠೆ ಅಂತ ನಿಮ್ಮ ಹಠಾನ್ ಸಾಧಿಸ್ಕೊಂಡ್ರಿ. ಆದರೆ ನಿಮ್ಮ ಅಳಿಯ ಹೆಣ್ಣು ಮೋಹ ಅಂತ ಅವನಿಷ್ಟಾನ ಪೂರೈಸ್ಕೊಂಡ. ಇದರಿಂದ ನಮಗೇನು ನಷ್ಟ ಆಗಲಿಲ್ಲ. ಆಗಿದ್ದೆಲ್ಲ ಅವಳಿಗೆ. ಈಗ ಹೇಳಿ, ಅವ್ರ ದುಃಖನ ಯಾರಿಗೆ ಕಡಿಮೆ ಮಾಡ್ತಾರೆ? ಅವ್ರ ಪ್ರೀತಿನ ಯಾರು ಕೊಡ್ತಾರೆ ಹೇಳಿ? ನಿಮ್ಮ ಹಣ ಕೊಡೋಕ್ಕೆ ಸಾಧ್ಯನಾ ಅಥವಾ ನಿಮ್ಮ ಪ್ರತಿಷ್ಠೆ ಕೊಡೋಕ್ಕೆ ಸಾಧ್ಯನಾ? ಹೇಳ್ರಿ, ಮುಂದೆ ನಮ್ಮ ನೇತ್ರನ ಗತಿ ಏನು ಅಂತ ಹೇಳಿ. ಇದೆ, ಅವಳಿಗೆ ಒಳ್ಳೆ ದಾರಿನೇ ಇದೆ. ಇಷ್ಟು ದಿನ ನೇತ್ರ ಇಷ್ಟಪಟ್ಟು ಸುರೇಶ ಅನ್ನೋ ಕೊಳಕ್ ದಾರಿನ ಆರಿಸ್ಕೊಂಡಿದ್ಲು. ಆ ದಾರಿನ ಕಿತ್ತು ಹಾಕಿ ನಾನು ಅವಳಿಗೆ ಒಳ್ಳೆ ದಾರಿ ತೋರಿಸ್ತೀನಿ. ಅಂದರೆ ಸುರೇಶ್ನಿಂದ ಅವಳಿಗೆ ಡೈವರ್ಸ್ ಕೊಡಿಸಿ ಬೇರೆ ಮದುವೆ ಮಾಡ್ತೀನಿ. ಇದೇನ್ರಿ ಹೇಳ್ತಾ ಇದ್ದೀರಾ? ಮುಂದೆ ಆಗಬೇಕಾಗಿರೋದನ್ನೇ ಹೇಳ್ತಾ ಇದ್ದೀನಿ. ರಾಸ್ಕಲ್ ಸುರೇಶನ್ ಕಟ್ಕೊಂಡು ನನ್ನ ಮಗಳು ಸುಖಪಟ್ಟಿದ್ದು ಸಾಕು. ಅವನಿಂದ ಬಿಡುಗಡೆ ಕೊಡಿಸಿ ನನ್ನ ಮಗಳಿಗೆ ಒಂದು ಒಳ್ಳೆ ಬಾಳ್ ಕೊಡಿಸ್ತೀನಿ. ಬೇಡರಿ, ನೀವು ದುಡುಕ್ತಾ ಇದ್ದೀರಾ. ಸುರೇಶ ಇವತ್ತು ಹಾಳಾಗಿರ್ಬೋದು, ಇನ್ನೊಬ್ಳ ಹಿಂದೆ ಹೋಗಿರ್ಬೋದು. ಆದರೆ ಅವನು ಶಾಶ್ವತವಾಗಿ ಹೋಗಕ್ಕಾಗಲ್ಲ. ನೇತ್ರನ ಸ್ಥಾನ ಏನು, ರೋಸಿ ಯೋಗ್ಯತೆ ಏನು ಅಂತ ಒಂದಲ್ಲ ಒಂದಿನ ಸುರೇಶನಿಗೆ ಗೊತ್ತಾಗೇ ಆಗುತ್ತೆ. ಖಂಡಿತ ಅವನಾಗ ವಾಪಸ್ ಬಂದೇ ಬರ್ತಾನೆ. ಅಲ್ಲಿವರೆಗೂ ನಾವು ಕಾಯೋಣ ರೀ. ಶಾಂತ, ನಿನ್ಗೇನು ಬುದ್ಧಿ ಕೆಟ್ಟಿದ್ಯಾ? ಅಲ್ಲ, ನಮ್ಗೆ ಇಷ್ಟೆಲ್ಲ ದ್ರೋಹ ಮಾಡಿದವನಿಗೋಸ್ಕರ ನಾವಿನ್ನೂ ಕಾಯ್ಬೇಕಾ? ನೋಡು, ನಿನಗದು ಸಾಧ್ಯ ಇರ್ಬೋದು, ಆದರೆ ಈ ಪುರುಷೋತ್ತಮನಿಗದು ಸಾಧ್ಯ ಇಲ್ಲ. ನಾನು ಆಗಲೇ ಡಿಸೈಡ್ ಮಾಡಿದ್ದೀನಿ. ನಾಳೆನೇ ಲಾಯರ್ನ ಮೀಟ್ ಮಾಡ್ತೀನಿ. ನೇತ್ರನ್ಗೆ ಬಿಡುಗಡೆ ಕೊಡಿಸ್ತೀನಿ. ಅವಳಿಗೆ ಮತ್ತೊಂದು ಮದುವೆ ಮಾಡೇ ಮಾಡ್ತೀನಿ. ಇದಕ್ಕೆ ಯಾರಾದರೂ ಅಡ್ಡ ಬಂದರೆ ನನ್ನಷ್ಟು ಕೆಟ್ಟವನು ಯಾರೂ ಇರಲ್ಲ. ಯಾಕಣ್ಣ ಹಾಗೆ ಹೋಗ್ತಿದ್ಯಾ? ಈ ಬಡತಂಗಿನ ಮಾತಾಡಿಸ್ಬೇಕು ಅಂತ ನಿಂಗೆ ಅನಿಸ್ಲಿಲ್ವಾ?
ಅನ್ನಿಸ್ತಮ್ಮ. ಆದರೆ ಮಾತಾಡ್ಸೋಕ್ಕೆ ಯೋಗ್ಯತೆಯೂ ಇರಬೇಕಲ್ಲ. ಅದು ನಿಜ ಬಿಡೋಣ, ನಂಗೆ ಆ ಯೋಗ್ಯತೆ ಇಲ್ಲ. ಚುಚ್ಚಿ ಮಾತಾಡಬೇಡ ಸ್ಫೂರ್ತಿ. ನಾನೀಗಾಗಲೇ ಸಾಕಷ್ಟು ನೊಂದಿದ್ದೀನಿ. ನಿನ್ನ ಎದುರಿಗೆ ತಲೆ ಎತ್ತೋ ಯೋಗ್ಯತೆಯೂ ನನಗಿಲ್ಲ. ಯಾಕಣ ಇಷ್ಟೊಂದು ನೊಂದ್ಕೊಂಡಿದ್ಯಾ? ಅಂಥದ್ದೇನಾಯ್ತು? ಅಪ್ಪನಿಗೆ, ಅಮ್ಮನಿಗೆ, ನಿನಗೆ ಸಾಕಷ್ಟು ನೋವು ಕೊಟ್ಟ ಪಾಪಿ ನಾನು. ಹಾಂ, ನಿನ್ನ ಮಾತೆ ನಿಜ ಆಗೋಯ್ತು ನೋಡು. ಆ ರೋಸಿ ನನಗೆ ಗೊತ್ತಾಗ್ದಾಗೆ ಕಚ್ಚಿಬಿಟ್ಲು. ಅವಳು ವಿಷಕನ್ನಿ ಅಂತ ಪ್ರೂವ್ ಮಾಡ್ಕೊಂಡ್ಳು. ಅವತ್ತು ನೀನು ನನಗೆ ಬುದ್ಧಿ ಹೇಳಿದಾಗ ಕೇಳೋ ವಿವೇಕನೂ ನನಗಿರಲಿಲ್ಲ. ನೀನು ನನ್ನ ಮೇಲೆ ತೋರಿಸಿದ ಪ್ರೀತಿಗೆ ಅಹಂಕಾರ ಅಂತ ತಿಳ್ಕೊಂಡಿದ್ದ ಪಾಪಿ ನಾನು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿಸ್ಬೇಕು. ಅಣ್ಣ, ನಾನು ನಿನ್ಗಿಂತ ಚಿಕ್ಕವಳು, ನೀನು ನನ್ನ ಹತ್ರ ಕ್ಷಮೆ ಕೇಳಬಾರ್ದು. ಹಾಂ, ವಯಸ್ಸಿನಲ್ಲಿ ನೀನು ನನಗಿಂತ ಚಿಕ್ಕವಳೆ. ಆದರೆ ಗುಣದಲ್ಲಿ, ವ್ಯಕ್ತಿತ್ವದಲ್ಲಿ ನನಗಿಂತ ಭಾಳ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ಯಮ್ಮ. ನಿನ್ನ ಮುಂದೆ ನಾನು ತೀರಾ ಕನಿಷ್ಠ ಆಗ್ಬಿಟ್ಟು. ಈ ಪ್ರಪಂಚದಲ್ಲಿ ಯಾರು ಕನಿಷ್ಠನೂ ಅಲ್ಲ, ಕನಿಷ್ಠನೂ ಅಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ತಪ್ಪು, ಒಂದು ವಿಶೇಷತೆ ಇದ್ದೇ ಇರುತ್ತೆ. ಹಾಗೆ ನೋಡಿದ್ರೆ ಈಗ ನಿನ್ನ ದೃಷ್ಟಿಲಿ ತುಂಬ ಎತ್ತರದಲ್ಲಿದೆಯಾ ಅಣ್ಣ. ಯಾಕಂದ್ರೆ ನಿನ್ನ ತಪ್ಪೇನು ಅಂತ ನಿಂಗೆ ಗೊತ್ತಾಗಿದೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ ಅಣ್ಣ. ಎಂಥ ಒಳ್ಳೆ ಮನಸ್ಸಮ್ಮ ನಿಂದು. ನಾನು ನಿನಗೆ ಎಷ್ಟೆಲ್ಲ ಗೋಳಿಕೊಂಡೆ, ಅವಮಾನ ಮಾಡಿದೆ. ಅದನ್ನೆಲ್ಲ ಮರೆತು ಈ ಅಣ್ಣನ ಮೇಲೆ ಪ್ರೀತಿ ತೋರಿಸ್ತಾ ಇದೆಯಾ. ಈ ಪಾಪಿ ಜನ್ಮಕ್ಕೆ ಅಷ್ಟು ಸಾಕಮ್ಮ. ನಾನು ಮಾಡಿದ ಪಾಪಗಳಿಗೆ ನಿಮ್ಮೆಲ್ಲರ ಹತ್ರನೂ ಕ್ಷಮೆ ಕೇಳಬೇಕು ಅಂತ ಬಂದೆ. ಆದರೆ ಅಪ್ಪ ನನ್ನನ್ನು ನೋಡೋ ಸ್ಥಿತಿಲಿಲ್ಲ. ಅವರಿಗೆ ನನ್ನ ಮುಖ ತೋರಿಸೋ ಯೋಗ್ಯತೆಯೂ ಇಲ್ಲ ಅನ್ನು. ನೀನೇನೋ ನನಗೆ ಕ್ಷಮಿಸ್ಬಿಟ್ಟೆ. ಉಳಿದಿರೋದು ಅಮ್ಮ ಮಾತ್ರ. ಅವ್ರ ಕಾಲು ಹಿಡಿದು ನನ್ನನ್ನು ಕ್ಷಮಿಸಮ್ಮ ಅಂತ ಕೇಳ್ಕೊತೀನಿ. ಆಮೇಲೆ ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಅಮ್ಮ ಎಲ್ಲಿ ಧರಿಸ್ಬಿಡ್ತೀನಿ. ಮನೆಗೆ ಹೋದ್ರು ಅಣ್ಣ. ನೀನು ಎಲ್ಲೋ ದೂರ ಹೋಗೋ ಅಗತ್ಯ ಇಲ್ಲ. ಆ ರೋಸಿ ನಿಂಗೆ ಕೈ ಕೊಟ್ಲು ಅನ್ನೋ ಮಾತ್ರಕ್ಕೆ ನೀನನ್ನು ಪ್ರೀತಿಸೋ ಜನನೇ ಇಲ್ಲ ಅಂತ ಅನ್ಕೊಂಡಿದ್ಯಾ? ನಿನ್ನ ಪಾಲಿಗೆ ಅಪ್ಪ, ಅಮ್ಮ, ನಾನು, ಅತ್ತಿಗೆ ಎಲ್ಲರೂ ಇದ್ದೀವಿ. ಅದನ್ನ ನೀನು ಮರಿಬೇಡ. ಪ್ರೀತಿ ಕೊಡೋಕ್ಕೆ ನೀವೆಲ್ಲ ಇರ್ಬೋದು, ಆದರೆ ಅದನ್ನು ಪಡೆಯೋ ಯೋಗ್ಯತೆ ನನಗಿರ್ಬೇಕಲ್ವಮ್ಮ. ನೀವೆಲ್ಲ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಈ ಜನ್ಮ ಸಾರ್ಥಕ ಆಗುತ್ತೆ. ನಂಗೆ ಅಷ್ಟು ಸಾಕು.